ಹೈಕೋರ್ಟ್ ಜಡ್ಜಿಗಳು ಬಂದಿದ್ರು, ಎಚ್.ಎನ್.ವಿ.ಯಲ್ಲಿ ಬರೋದು ನೀರನ್ನು ವೀಕ್ಷಣೆ ಮಾಡಿದರು, ಏನಂದ್ರು, ನೀವೇನಂತ ಮನವಿ ಮಾಡಿದರು? ಸರ್, ಕಳೆದ ವಾರವಷ್ಟೇ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಅಂಚೆಟ್ಟಿ ಸಾಹೇಬರು ನಮ್ಮ ಪರಿಸರ ದಿನಾಚರಣೆ ಅಂಗವಾಗಿ 5 ಲಕ್ಷ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಏನು ಡಿಸ್ಟಿಕ್ ಕೋರ್ಟ್ ಇದೆ ಆ ಕೋರ್ಟಲ್ಲಿ ಅವರು ಬಂದು ಅವತ್ತು ಅವರು 5 ಲಕ್ಷ ಸಸಿ ನೆಡೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆವತ್ತಿನ ದಿನ ನಮ್ಮಂಥವ್ರನ್ನ ಸಮಾಜ ಸೇವಕರನ್ನ ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮನವಿ ಮಾಡಿದರು. ಅದೇ ದಿನ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ಒಂದು ಮನವಿಯನ್ನು ಮಾಡಿದೆ. ಸರ್, ದಯವಿಟ್ಟು ನಾವು ಈ ರೀತಿ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ, ತಮಗೆ ಸಮಾಜದ ಮೇಲೆ ಒಳ್ಳೆ ಕಳಕಳಿ ಇದೆ, ಸಮಾಜದ ಮೇಲೆ ತಮಗಿರುವಂಥ ಗೌರವವನ್ನು ನಾನು ಹತ್ತಿರದಿಂದ ಏನು ಈ ಅರ್ಧ ಗಂಟೆಗಳ ಕಾಲ ತಮ್ಮಲ್ಲಿ ಕಳೆದಿದ್ದೀನಿ, ಅದನ್ನು ಗಮನಿಸಿದ್ದೀನಿ. ಸರ್, ದಯವಿಟ್ಟು ನಮ್ಮ ಏನು ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಏನು ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ನೀರು ಬರ್ತದೆ, ಈ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡದಿರಲೇ ನೇರವಾಗಿ ನಮಗೆ ಕೆರೆಗಳಿಗೆ ನೀರನ್ನ ಹರಿಸೋವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾಯಿದೆ. ದಯವಿಟ್ಟು ತಾವು ಇದ್ರ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿದ್ರೆ ಇದು ದೊಡ್ಡ ಮಟ್ಟದ ನಮ್ಮ ಧ್ವನಿ ಜೊತೆಗೆ ನಾವು ಅನೇಕ ಹೋರಾಟಗಳು ಮಾಡಿದ್ವಿ. ಸರ್, ಮಾನ್ಯ ಸರ್ಕಾರಕ್ಕೆ ಕುಡಿಯೋ ಈ ನೀರನ್ನ ಪಾರ್ಸಲ್ ಕೂಡ ಮಾಡಿದ್ವಿ. ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮಗೇನು ಕೃಷ್ಣಾ ನದಿ ನೀರು ಬೇಕಂದ್ಬಿಟ್ಟು ಪಕ್ಕದ ರಾಷ್ಟ್ರ ಆಂಧ್ರ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ವಿ. ಯಾವುದೇ ರೀತಿ ನಮ್ಮ ಮನವಿಗೆ ಅವರು ಸ್ಪಂದಿಸಲಿಲ್ಲ, ನಮ್ಗೆ ಯಾವುದೇ ರೀತಿ ಉತ್ತರ ಅವ್ರ ಕಡೆಯಿಂದ ಬರಲಿಲ್ಲ. ಹಂಗಾಗಿ ನಾವು ತಮ್ಮಲ್ಲಿ ನಾನು ಸವಿನಯವಾಗಿ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಸರ್, ದಯವಿಟ್ಟು ತಾವು ಈ ಕಾರ್ಯಕ್ರಮಕ್ಕೆ ನಾವು ಕಳುಷಿತ ನೀರಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ರೈತರು, ದಯವಿಟ್ಟು ಬಂದು ಸಹಕಾರ ಮಾಡಿ ಅಂತ ನಾನು ಅವತ್ತು ಅವರಲ್ಲಿ ಮನವಿ ಮಾಡಿದೆ. ಆ ಮನವಿಗೆ ಇವತ್ತು ಸಾಹೇಬರು ಬಂದು ಕೆರೆಗಳು ವೀಕ್ಷಣೆ ಮಾಡ್ತೀನಿ ಅಂತ ಅವತ್ತೇ ಹೇಳಿದರು. ಅದೇ ರೀತಿ ಇವತ್ತು ಕೆರೆಗಳು ವೀಕ್ಷಣೆ ಮಾಡಿದ್ದಾರೆ. ಅವ್ರಿಗೆ ನಾನು ಮತ್ತೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಎರಡೂ ಜಿಲ್ಲೆಯ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಕೈ ಮುಗಿದು ಅವರಲ್ಲಿ ಹೇಳ್ತಾ ಇದ್ದೀನಿ. ಸರ್, ಇದನ್ನೆಲ್ಲ ಏನೇನು ಸಮಸ್ಯೆಗಳಿದೆ ಅವ್ರ ಗಮನ ವಹಿಸ್ತಾ ಇದ್ದೀನಿ, ಎಲ್ಲ ಇದನ್ನು ವೀಕ್ಷಣೆ ಮಾಡಿದ್ದೀನಿ. ನಾನು ಕೂಡ ಇದ್ರ ಬಗ್ಗೆ ಮಾಹಿತಿ ತಗೊತೀನಿ. ಇದನ್ನು ಹೈಕೋರ್ಟಲ್ಲೊಂದು ರಿಟ್ ಪಿಟಿಷನ್ ಹಾಕೋಣ, ಒಂದು ಪಿಟಿಷನ್ ಹಾಕಿ ಸರ್ಕಾರದ ಗಮನಕ್ಕೆ ತಂದರೆ ಇದು ಖಂಡಿತವಾಗ್ಲೂ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್, ಏನು ಪ್ರಾಬ್ಲಮ್ ಇದೆ, ಏನು ಪರಿಣಾಮ ಬೀಳ್ತಾ ಇದೆ? ಸರ್, ಇದರಿಂದ ಅನೇಕ ರೀತಿ ತೊಂದರೆಗಳಿಗೊಳಗಾಗಿದ್ದಾರೆ. ಆರೋಗ್ಯ ಸಮಸ್ಯೆ ಆಗಿದೆ. ಡಯಾಲಿಸಿಸ್ ಪೇಷಂಟ್ಸು ದಿನೇ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಈಗ ತಾವೆಲ್ಲರೂ ಗಮನಿಸಿರ್ಬೋದು, ಇದೇ ಥರ ಕೆಮಿಕಲ್ ಫ್ಯಾಕ್ಟ್ರಿ ವಾಟರ್ಸ್ನ ನಮ್ಮ ಪಕ್ಕದ ಜಿಲ್ಲೆ ಗುಂಟೂರು ಡಿಸ್ಟಿಕ್ಕಲ್ಲಿ ಉದ್ದಾನಮ್ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಇದೇ ರೀತಿ ಡೈಲಿ ಪೊಲ್ಯೂಟೆಡ್ ವಾಟರ್ ಎಲ್ಲನೂ ಬಂದು ಊರೂರೇ ಸ್ಮಶಾನದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತಾವು ಬೇಕಂದರೆ ಗೂಗಲ್ ಮಾಡಿ ನೋಡ್ಬೋದು, ತಮಗೆ ಅದರ ಸಂಪೂರ್ಣ ಮಾಹಿತಿ ಅಲ್ಲೇ ಸಿಗ್ತದೆ. ಅಂಥ ಪರಿಸ್ಥಿತಿ, ಅಂಥ ಅನೇಕ 5,000ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು ಕೂಡ ಅಂಥ ಪರಿಸ್ಥಿತಿ ನಮ್ಮ ಗಡಿ ಜಿಲ್ಲೆ ಪಕ್ಕದ ಆಂಧ್ರ ರಾಷ್ಟ್ರದಲ್ಲಿ ಇದ್ದೂ ಕೂಡ ನಮ್ಮ ಸರ್ಕಾರ ಗಮನ ವಹಿಸದೇ ಇರೋದು ನಮಗೆ ಬೇಸರ ತಂದಿದೆ. ಅದಕ್ಕಾಗಿ ಇದನ್ನೆಲ್ಲ ಅವ್ರಿಗೆ ನಾನು ಮನವರಿಕೆ ಮಾಡಿ ಮಾನ್ಯ ನ್ಯಾಯಾಧೀಶರಿಗೆ, ಸರ್, ಈ ರೀತಿ ತೊಂದರೆ ಇದೆ, ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಾವು 1 ದಿನಗಳ ಕಾಲಾವಕಾಶ ಕೊಟ್ಟು ಇದಕ್ಕೆ ತಾವು ಸ್ಪಂದಿಸಿದ್ರೆ ನಿರಂತರ ನಮ್ಮ ಏನು ಸಮಸ್ಯೆ ಇದೆ ಇದಕ್ಕೆಲ್ಲರಿಗೂ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೆ. ಸರ್.